ಕನ್ನಡಿಗರ ಭಾವನೆಗೆ ಧಕ್ಕೆ ತಂದ್ರ ಬೆಳಗಾವಿಯ ಪೊಲೀಸರು ನಾಡದ್ರೋಹಿ ಕೃತ್ಯ ಎಸಗುವ ಎಂಎಸ್ ನಾಯಕನ ಜೊತೆ ಸಿಪಿಐ ಸೆಲ್ಫಿ ತೆಗೆದುಕೊಂಡಿದ್ದಾರೆ. ಇವತ್ತು ಕನ್ನಡ ರಾಜ್ಯೋತ್ಸವ. ಕನ್ನಡಿಗರಿಗೆ ನೋವಾಗುವಂತ ಕೆಲಸವನ್ನ ಈ ಸಿಪಿಐ ಮಾಡಿದ್ದಾರೆ. ಮಾಳಮಾರುತಿ ಪೊಲೀಸ್ ಠಾಣೆಯ ಸಿಪಿಐ ಜೆಎಂ ಕಾಲಿಮಿರ್ಚಿ ಅಂತ ಹೆಸರು. ಸೆಲ್ಫಿ ಯಾರೇ ಅವನು ಯಾರು ಗೊತ್ತಾ? ನಾಡದ್ರೋಹಿ ಅವನು, ರೌಡಿ ಶೀಟರ್, ಎಂಎಸ್ ಪುಂಡಾ, ಶುಭಂ ಶಳಕೆ ಅವನು, ಕನ್ನಡಿಗರ ವಿರೋಧಿ ಅವನು, ಕನ್ನಡಿಗರ ದ್ರೋಹಿ ಅವನು. ಅವನ ಜೊತೆಗೆ ಮಾಳಮಾರುತಿ ಠಾಣೆಯ ಸಿಪಿಐ ಜೆಎಂ ಕಾಲಿಮಿರ್ಚಿ. ನೋಡಿ ಅವನ ಪೋಸ್ ನೋಡಿ, ಕರಾಳ ದಿನ ಆಚರಣೆ ಮಾಡ್ತಿರೋದವರು. ಕನ್ನಡಿಗರ ವಿರುದ್ಧವಾಗಿ, ಕನ್ನಡ ರಾಜ್ಯೋತ್ಸವದ ವಿರುದ್ಧವಾಗಿ ಕಪ್ಪು ಬಟ್ಟೆನ ಹಾಕೊಂಡು ಬಾವುಟವನ್ನು ಹಿಡ್ಕೊಂಡು ಹಲವು ಪ್ರಕರಣಗಳು ಆತನ ಮೇಲೆ ಇದ್ದಾವೆ. ಆದರೆ ಈ ಸಿಪಿಐಗೆ ಗೊತ್ತಾಗ್ಲಿಲ್ವಾ? ನೀವು ಕನ್ನಡಿಗರಲ್ವಾ ಕಾಲಿಮಿರ್ಚಿ? ನೀವು ಏನು ಮಹಾರಾಷ್ಟ್ರಕ್ಕೆ ಸೇರಿದವ್ರಿ? ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ? ನೀವು ಕೂಡಲೇ ಈ ಸಿಪಿಐ ವಿರುದ್ಧ ಕ್ರಮ ಆಗಬೇಕು. ಅವೇನು ದೊಡ್ಡ ಸ್ಟಾರ್ ಅವನು? ಓಕೆಪ್ಪ, ಸಿನಿಮಾ ಮಾಡಿದ್ದಾರೆ, ಹೀರೋಯಿನ್ ಅಂದರೆ ನಾವು ಒಪ್ಕೋತಿದ್ವಿ. ಅವ್ನು ನಮ್ಮ ಕನ್ನಡಿಗರ ದ್ರೋಹಿ ರೀ. ಪದೇ ಪದೇ ಮಹಾರಾಷ್ಟ್ರಕ್ಕೆ ಜೈ ಅನ್ನೋನು, ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರ್ಬೇಕನ್ನೋನು, ಭಾಷಾ ವಿಷಬೀಜ ಬತ್ತೋನು, ಗಡಿ ವಿಚಾರ ತೆಗೆದು ಕನ್ನಡಿಗರ ಮೇಲೆ ಜಗಳಕ್ಕೆ ಬರೋನು. ಅಂಥವ್ನ ಜೊತೆಗೆ ನಿಮ್ದೇನ್ರಿ? ನೀವೇ ನೋಡೋಕೆ ಕೆಂಪೇಗೌಡ ಸ್ಟೈಲು ಮೀಸೆ ಬಿಟ್ಟು ನಿಮ್ಮ ಜೊತೆನೇ ಸೆಲ್ಫಿ ತಗೋಬೇಕು. ಅಂಥದ್ರಲ್ಲಿ ನೀವು ಅಷ್ಟು ಕೆಳಮಟ್ಟಕ್ಕೆ ಇಳಿದು ಅವನ ಜೊತೆಗೆ ತೆಗೆಸ್ಕೊಂಡಿದ್ದೀರಿ ಅಂದರೆ ಕನ್ನಡಿಗರಿಗೆ ಮಾಡಿರುವಂಥ ಅವಮಾನ ಇದು ನಿಮ್ಮದು. ಕೂಡಲೇ ಕ್ಷಮೆ ಕೇಳಬೇಕು ನೀವು. ಇದು ನನಗೆ ಕೂಡ ಸೋಷಿಯಲ್ ಮೀಡಿಯಾ ಮುಖಾಂತರ ಗೊತ್ತಾಗಿದೆ. ಅವರಿಗೆ ನಾವು ಇನ್ಸ್ಪೆಕ್ಟರ್ಗೆ ಅವ್ರ ಮೇಲೆ ವಾಚ್ ಇಟ್ಕೊಳ್ಳೋಕೆ ಬಿಟ್ಟಿದ್ದೀವಿ. ಈಗ ಯಾವ ಸರ್ಕಮ್ಸ್ಟೆನ್ಸಸ್ನಲ್ಲೂ ಸೆಲ್ಫಿ ತಗೊಂಡಿದ್ದಾರೆ, ಅದು ಒಂದು ಎನ್ಕ್ವೈರಿ ಮಾಡ್ತೀವಿ. ನಾವು ಶೋಕಾಸ್ ನೋಟಿಸ್ ಕೊಡ್ತೀವಿ. ಅದರ ಎನ್ಕ್ವೈರಿನಲ್ಲಿ ಏನು ಗೊತ್ತಾಗ್ತದೆ ಅದ್ರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ನಾವು ಒಂದು ಪೂರ್ತಿ ಸಿಚುವೇಶನ್ ಅನಾಲಿಸಿಸ್ ಮಾಡ್ತೀವಿ. ಇದು ದೊಡ್ಡದು ಸಮಸ್ಯೆ ಇದೆ, ಇದು ಹೊಸದು ಸಮಸ್ಯೆ ಇಲ್ಲ. 6 ಡಿಕೇಡಿಂದ ಈ ಪ್ರಾಬ್ಲಮ್ ನಡೀತಾ ಇದೆ. ಅದರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಇದು ನನಗೆ ಕೂಡ ಸೋಷಿಯಲ್ ಮೀಡಿಯಾ ಮುಖಾಂತರ ಗೊತ್ತಾಗಿದೆ. ಅವರಿಗೆ ನಾವು ಇನ್ಸ್ಪೆಕ್ಟರ್ಗೆ ಅವ್ರ ಮೇಲೆ ವಾಚ್ ಇಟ್ಕೊಳ್ಳೋಕೆ ಬಿಟ್ಟಿದ್ದೀವಿ. ಈಗ ಯಾವ ಸರ್ಕಮ್ಸ್ಟೆನ್ಸಸ್ನಲ್ಲೂ ಸೆಲ್ಫಿ ತಗೊಂಡಿದ್ದಾರೆ, ಅದು ಒಂದು ಎನ್ಕ್ವೈರಿ ಮಾಡ್ತೀವಿ. ನಾವು ಶೋಕಾಸ್ ನೋಟಿಸ್ ಕೊಡ್ತೀವಿ. ಅದರ ಎನ್ಕ್ವೈರಿನಲ್ಲಿ ಏನು ಗೊತ್ತಾಗ್ತದೆ ಅದ್ರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ನಾವು ಒಂದು ಪೂರ್ತಿ ಸಿಚುವೇಶನ್ ಅನಾಲಿಸಿಸ್ ಮಾಡ್ತೀವಿ. ಇದು ದೊಡ್ಡದು ಸಮಸ್ಯೆ ಇದೆ, ಇದು ಹೊಸದು ಸಮಸ್ಯೆ ಇಲ್ಲ. 6 ಡಿಕೇಡಿಂದ ಈ ಪ್ರಾಬ್ಲಮ್ ನಡೀತಾ ಇದೆ. ಅದರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಇದು ನನಗೆ ಕೂಡ